ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು DDL ಕಮೆಂಟ್ಸ್ ಮತ್ತು DML ಕಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದೋ. ಅಂದರೆ ಡೇಟಾಬೇಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದನ್ನು ಯಾವ ರೀತಿ ಮಾಡಿಫೈ ಮಾಡೋದು, ಟೇಬಲ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳ್ಕೊಂಡಿದ್ದೋ. ಇವಾಗ DQL ಕಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. SQL ಅಲ್ಲಿ ನಾನು ಒಂದು ಡಮ್ಮಿ ಟೇಬಲ್ನ ತೊಗೊಂಡಿದ್ದೀನಿ. EMP ಅಂತ ಟೇಬಲ್ ನೇಮ್ನ ಕೊಟ್ಟಿದ್ದೀನಿ. ಅದರಲ್ಲಿ 7 ರೆಕಾರ್ಡ್ನ ಇನ್ಸರ್ಟ್ ಮಾಡಿದ್ದೀನಿ. ನಾವು DQL ಕ್ವೇರೀಸ್ನ ಯಾವ ರೀತಿ ಕ್ವೇರೀಸ್ ಪರ್ಫಾರ್ಮ್ ಮಾಡೋದು ಅಂದರೆ, ನಾವು ಸೆಲೆಕ್ಟ್ ಕ್ಲಾಸು, ಫ್ರಮ್ ಕ್ಲಾಸು, ವೇರ್ ಕ್ಲಾಸು ಮೇನಾಗಿ ಯೂಸ್ ಮಾಡ್ತೀವಿ. ಫಸ್ಟು ಫ್ರಮ್ ಕ್ಲಾಸು ಏನಕ್ಕೆ ಬೇಕು ಅಂದರೆ, ನಮ್ಮದು ಡೇಟಾಬೇಸಲ್ಲಿ ಮೆನಿ ಟೇಬಲ್ಸ್ ಇರುತ್ತೆ. ಆ ಟೇಬಲ್ಸಲ್ಲಿ ನಾನು ಯಾವ ಟೇಬಲಿಂದ ನಾನು ರೆಕಾರ್ಡ್ನ ರಿಟ್ರೀವ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡೋಕ್ಕೆ ನಾವು ಫ್ರಮ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಅಂದರೆ ಯಾವ ಟೇಬಲಿಂದ ನಾವು ರೆಕಾರ್ಡ್ನ ಕ್ವೇರಿನ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಫ್ರಮ್ ಕ್ಲಾಸ್ ಯೂಸ್ ಮಾಡ್ತೀವಿ. ಫ್ರಮ್ ಕ್ಲಾಸ್ ಏನು ಮಾಡುತ್ತೆ ಅಂದರೆ, ಆ ಡೇಟಾಬೇಸ್ಗೆ ಹೋಗಿ ಆ ಟೇಬಲ್ನ ಎಕ್ಸಿಕ್ಯೂಷನ್ ಅಂಡರಲ್ಲಿ ಮಾಡುತ್ತೆ. ನಾವು ನೆಕ್ಸ್ಟ್ ಕ್ವೇರಿನ ನಾವು ಟೇಬಲ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸೆಲೆಕ್ಟ್ ಕ್ಲಾಸ್ ಏನಕ್ಕೆ ಅಂದರೆ, ನಾವು ಆ ಟೇಬಲಲ್ಲಿ ಯಾವ್ಯಾವ ಕಾಲಮ್ನ ನಾವು ಡಿಸ್ಪ್ಲೇ ಮಾಡಬೇಕು, ಯಾವ್ಯಾವ ಡೇಟಾನ ಯೂಸರ್ ನೋಡಬೇಕು ಅಂದ್ಕೊಂಡಿರ್ತಾರೆ, ಆ ಕಾಲಮ್ ನೇಮು ಅಥವಾ ಎಲ್ಲ ಬೇಕಾ ಅದೆಲ್ಲನೂ ಸೆಲೆಕ್ಟ್ ಕ್ಲಾಸಲ್ಲಿ ಸ್ಪೆಸಿಫೈ ಮಾಡ್ತೀವಿ. ನೆಕ್ಸ್ಟು ವೇರ್ ಕ್ಲಾಸ್ ಏನಕ್ಕೆ ಅಂದರೆ, ನಾವು ಸೆಲೆಕ್ಟ್ ಮತ್ತು ಫ್ರಮ್ ಕ್ಲಾಸ್ ಯೂಸ್ ಮಾಡೋದ್ರಿಂದ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಟೇಬಲಲ್ಲಿರೋ ಎಲ್ಲ ರೆಕಾರ್ಡು. ಅದೇ ನನಗೆ ಎಲ್ಲ ರೆಕಾರ್ಡು ಬೇಡ, ಓನ್ಲಿ ಸ್ಪೆಸಿಫೈಡ್ ರೆಕಾರ್ಡ್ ಬೇಕು ಅಂದಾಗ ನಾವು ವೇರ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಅದೇನಕ್ಕೆ ಅಂದರೆ ಫಿಲ್ಟರ್ ಮಾಡೋಕ್ಕೆ ಡೇಟಾನ. ನೆಕ್ಸ್ಟ್ ಬಂದು ಫಸ್ಟ್ ಕ್ವಶನ್ ನೋಡೋದ, ಡಿಸ್ಪ್ಲೈ ಆಲ್ ಎಂಪ್ಲಾಯಿ ಡೀಟೇಲ್ಸ್. ನಾನು ಎಲ್ಲ ಎಂಪ್ಲಾಯಿದು ಡೀಟೇಲ್ಸ್ನ ಡಿಸ್ಪ್ಲೇ ಮಾಡಬೇಕು. ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅಂದರೆ, ಫಸ್ಟು ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡೋದು. ಆ ಡೇಟಾಬೇಸಲ್ಲಿ ಯಾವ ಟೇಬಲಲ್ಲಿ ನಾವು ಎಂಪ್ಲಾಯಿ ಡೀಟೇಲ್ಸ್ ಐತೆ ಅಂತ ಚೆಕ್ ಮಾಡಬೇಕು. ಯಾವ ಟೇಬಲಲ್ಲಿ ಐತೆ ಅಂದರೆ, ಟೇಬಲ್ ನೇಮ್ ಬಂದು EMP ಅಂತ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು ಫ್ರಮ್ EMP ಟೇಬಲ್ ನೇಮು. ನೆಕ್ಸ್ಟ್ ನನಗೇನು ಬೇಕು, ಎಲ್ಲ ಡೀಟೇಲ್ಸು ಬೇಕು ಅಂದರೆ ಏನು ಮಾಡ್ತೀವಿ, ಸೆಲೆಕ್ಟ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಸ್ಟಾರ್ ಅಂತ ಕೊಡ್ತೀವಿ ನಾವು. ಮತ್ತು MySQL ಯೂಸ್ ಮಾಡ್ತಿರೋದ್ರಿಂದ ಲಾಸ್ಟಲ್ಲಿ ಕೋಲನ್ನ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಇದು ವರ್ಕ್ ಆಗುತ್ತಾ ಅಂತ ನೋಡೋದ MySQL ಕಮೆಂಟ್ ಲೈನಲ್ಲಿ. ಇವಾಗ ನೋಡ್ಬೋದು, ನಿಮಗೆ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಗ್ತಾ ಐತೆ, ಎಂಪ್ಲಾಯ್ದು ಎಲ್ಲ ರೆಕಾರ್ಡು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು, ಡಿಸ್ಪ್ಲೇ ಓನ್ಲಿ ಎಂಪ್ಲಾಯಿ ನೇಮ್ಸ್ ಆ್ಯಂಡ್ ಸ್ಯಾಲ್ರೀಸ್. ನಾವು ಮೊದಲು ಯಾವ ಟೇಬಲಿಂದ ಫೆಚ್ ಮಾಡ್ತಾ ಇದ್ದೀವಿ ಅಂತ ಟೈಪ್ ಮಾಡಬೇಕು. ಯೂಸಿಂಗ್ ಫ್ರಮ್ ಕ್ಲಾಸ್ ಫ್ರಮ್ EMP. ನೆಕ್ಸ್ಟು ಆ ಟೇಬಲ್ನ ನಾವು ಫೆಚ್ ಮಾಡಿದ್ದೀವಿ. ಇವಾಗ ಆ ಟೇಬಲಲ್ಲಿ ನಾನು ಯಾವ್ಯಾವ ಕಾಲಮ್ನ ಡಿಸ್ಪ್ಲೇ ಮಾಡಬೇಕಂತ ಕೊಟ್ಟವ್ರೆ. ಅವರು ಕ್ವಶನಲ್ಲಿ ಎಂಪ್ಲಾಯಿ ನೇಮ್ ಮತ್ತು ಸ್ಯಾಲ್ರಿ ಎರಡನ್ನೇ ಡಿಸ್ಪ್ಲೇ ಮಾಡೋಕ್ಕೆ ಇರೋದ್ರಿಂದ ಸೆಲೆಕ್ಟ್ ನೇಮ್ ಸ್ಯಾಲರಿ. ಅಂದರೆ ಕಾಲಮ್ ನೇಮು ಸ್ಪೆಲ್ಲಿಂಗ್ ತಪ್ಪೈತೆ. ನೋಡ್ಬೋದು, ನೇಮ್ ಮತ್ತು ಸ್ಯಾಲ್ರಿ ಎರಡು ಕೂಡ ಡಿಸ್ಪ್ಲೇ ಆಗ್ತೈತೆ EMP ಟೇಬಲಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು, ಡಿಸ್ಪ್ಲೈ ಆಲ್ ಎಂಪ್ಲಾಯೀಸ್ ಡಿಪಾರ್ಟ್ಮೆಂಟ್ಸ್. ಎಲ್ಲ ಎಂಪ್ಲಾಯಿದು ಡಿಪಾರ್ಟ್ಮೆಂಟ್ ಕಾಲಮ್ನ ಮಾತ್ರ ಡಿಸ್ಪ್ಲೇ ಮಾಡಬೇಕು. ಫಸ್ಟ್ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಫ್ರಮ್ ಕ್ಲಾಸ್ ಯೂಸ್ ಮಾಡಿ ಫ್ರಮ್ EMP ಸೆಲೆಕ್ಟ್ ಡಿಪಾರ್ಟ್ಮೆಂಟ್. ನೋಡ್ಬೋದು, ಎಲ್ಲ ಎಂಪ್ಲಾಯಿದು ಡಿಪಾರ್ಟ್ಮೆಂಟ್ ನೇಮ್ ಕಾಲಮ್ ಮಾತ್ರ ಡಿಸ್ಪ್ಲೇ ಆಯ್ತೈತೆ. ನೆಕ್ಸ್ಟ್ ಕ್ವಶನ್ ಬಂದು, ಡಿಸ್ಪ್ಲೇ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ IT ಡಿಪಾರ್ಟ್ಮೆಂಟ್. ಅಂದರೆ IT ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಎಂಪ್ಲಾಯಿ ವರ್ಕ್ ಮಾಡ್ತಾರೆ ಅವ್ರದ್ದು ಮಾತ್ರ ಡಿಸ್ಪ್ಲೇ ಮಾಡಬೇಕು. ITಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅಂದರೆ 1 2 ಮತ್ತು 3 ಜನ ವರ್ಕ್ ಮಾಡ್ತಾ ಇದ್ದಾರೆ. ಒಟ್ಟು ಅವ್ರದ್ದು ಮಾತ್ರ ಡೀಟೇಲ್ಸ್ ಡಿಸ್ಪ್ಲೇ ಆಗಬೇಕು. ಯಾವ ರೀತಿ ಅಂದರೆ, ಫ್ರಮ್ EMP
ಸೆಲೆಕ್ಟ್ ಸ್ಟಾರ್ ಎಲ್ಲ ಡೀಟೇಲ್ಸು ಅವ್ರೇನು ಸ್ಪೆಸಿಫೈ ಮಾಡಿರೋದ್ರಿಂದ ಎಲ್ಲ ಡೀಟೇಲ್ಸ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಂಡೀಷನ್ ಕೊಡಬೇಕು. ಅವಾಗ ಏನು ಯೂಸ್ ಮಾಡ್ತೀವಿ? ವೇರ್ ಕ್ಲಾಸ್ ಯೂಸ್ ಮಾಡ್ತೀವಿ. ವೇರ್ ಡಿಪಾರ್ಟ್ಮೆಂಟ್ ಈಸ್ ಈಕ್ವಲ್ ಟು IT. ನೋಡ್ಬೋದು IT ಯಾರ್ಯಾರು ವರ್ಕ್ ಮಾಡ್ತಾರೋ ಅವ್ರ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೇ ಎಂಪ್ಲಾಯೀಸ್ ಹೂಸ್ ಸ್ಯಾಲ್ರಿ ಈಸ್ ಮೋರ್ ದ್ಯಾನ್ 40,000. ಯಾರ್ಯಾರ್ದು 40,000ಗಿಂತ ಸ್ಯಾಲ್ರಿ ಜಾಸ್ತಿ ಐತೆ ಅವ್ರ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಮಾಡಬೇಕು. ಸೆಲೆಕ್ಟ್ ಅವ್ರ ಎಲ್ಲ ಡೀಟೇಲ್ಸ್ ಕೆಲವರಿಂದ ಸ್ಟಾರ್ ಫ್ರಮ್ EMP ವೇರ್ ಸ್ಯಾಲರಿ ಗ್ರೇಟರ್ ದೆನ್ 40,000. ನೋಡ್ಬೋದು 40,000ಗಿಂತ ಯಾರ್ದು ಸ್ಯಾಲ್ರಿ ಜಾಸ್ತಿ ಐತೆ ಅವ್ರ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ.